ನಮಸ್ಕಾರ ವೀಕ್ಷಕ ಬಂದವರೇ, ನಾನು ನಿಮ್ಮ ರಘು ಸೂರ್ಯ. ಬೆಂಗಳೂರಿನಾದ್ಯಂತ ಪಾದಾಚಾರಿ ಜಾಗಗಳನ್ನ ತೆರವು ಮಾಡಿಸಲಿಕ್ಕೆ JCBಗಳ ಅಬ್ಬರವೋ ಅಬ್ಬರ. ಸಚಿವ ಕೃಷ್ಣ ಬೈರೇಗೌಡರ ಆದೇಶದಂತೆ BBMP ಅಧಿಕಾರಿಗಳು, ಪೊಲೀಸ್ನವರು ಎಲ್ಲರೂ ಸೇರಿ ಎಲ್ಲ ಭಾಗಗಳಲ್ಲಿ, ಮುಖ್ಯ ರಸ್ತೆಗಳಲ್ಲಿ, ರಸ್ತೆ ಬದಿಗಳಲ್ಲಿ ಫುಟ್ಪಾತ್ ವ್ಯಾಪಾರ ಮಾಡ್ತಿದ್ದವರು, ಫುಟ್ಪಾತನ್ನು ಅಕ್ವೈರ್ ಮಾಡಿದ್ದವರು ಎಲ್ಲರನ್ನೂ ತೆರವುಗೊಳಿಸ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮ, ಒಳ್ಳೆಯ ಕೆಲಸ. ಇದ್ರ ಬಗ್ಗೆ ನಾವು ಕೂಡ ಶ್ಲಾಘನೆಯನ್ನು ವ್ಯಕ್ತಪಡಿಸ್ತೀವಿ. ಆದರೆ ಇಲ್ಲೊಂದು ಜಾಗ ಇದೆ. ಈ ಜಾಗ ತುಂಬೋಗಿದೆ. ಫುಟ್ಪಾತ್ ಏನು ಹಿಡಿದು ಇದು ರಾಷ್ಟ್ರೀಯ ಹೆದ್ದಾರಿಯ ತನಕ ಹತ್ತತ್ರ ಬಂದುಬಿಟ್ಟಿದೆ. ರಾಷ್ಟ್ರೀಯ ಹೆದ್ದಾರಿನೇ ಸ್ವಲ್ಪ ದಿವಸ ಆದರೆ ಆಕ್ರಮಿಸ್ಕೊಂಡ್ಬಿಡ್ತಾರೆ. ಅಂತಹ ಒಂದು ಜಾಗ. ಸಚಿವ ಕೃಷ್ಣ ಬೈರೇಗೌಡರಿಗೆ ನಾನು ಇಲ್ಲಿ ಕೇಳ್ತಾ ಇರೋದೇನಂತಂದರೆ, ಈ ಒಂದು ಜಾಗದಲ್ಲಿ ಇರುವಂತಹ ಸಾವಿರಾರು, ಒಂದಲ್ಲ ಎರಡಲ್ಲ, ಸಾವಿರಾರು ಫುಟ್ಪಾತ್ ಪಾದಾಚಾರಿ ಅಂಗಡಿಗಳು ತುಂಬಿಕೊಂಡಿರುವಂಥ ಈ ಜಾಗದಲ್ಲಿ ತೆರವು ಮಾಡಿಸೋದಕ್ಕೆ ನಿಮಗೆ ಶಕ್ತಿ ಇದೆಯಾ, ಆ ತಾಕತ್ತು ನಿಮಗಿದೆಯಾ ಅಂತ ನಮ್ಮ ಪ್ರಶ್ನೆ. ನೋಡಿ, ಇಲ್ಲಿ ಮನೆಯೇ ಕಟ್ಕೊಂಡ್ಬಿಟ್ಟವ್ರೆ, ಅಂಗಡಿ ಮನೆಯೇ ಕಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ನೋಡ್ತಾ ಇರಿ, ಫುಟ್ಪಾತಲ್ಲೆಲ್ಲ ಯಾವ್ಯಾವ ರೀತಿ ಬೇಕೋ ಆ ರೀತಿ ಎಲ್ಲ ಶೆಡ್ಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಜನಗಳು ಓಡೋದೇ ದೊಡ್ಡ ಕಷ್ಟ ಅಂತಹ ಜಾಗ ಇದು. ಇಲ್ಲಿ ಹೂವಿನ ಮಾರ್ಕೆಟು, ತರಕಾರಿ ಮಾರ್ಕೆಟು, ಇನ್ನೊಂದು ಮತ್ತೊಂದು ಮಗದೊಂದು, ತಳ್ಳೋ ಗಾಡಿ, ತಿಂಡಿ ಅಂಗಡಿ, ಹೇಳೋಕ್ಕಾಗಲ್ಲ ಅಷ್ಟೊಂದು. ಅಂದರೆ ಹೆಚ್ಚು ಕಮ್ಮಿ ನನಗೆ ಗೊತ್ತಿರೋಂಗೆ ಸಾವಿರಾರು ಫುಟ್ಪಾತ್ ಅಂಗಡಿಗಳಿವೆ, ಸಾವಿರಾರು ಫುಟ್ಪಾತ್ ಅಂಗಡಿಗಳು. ಅದ್ರ ಜೊತೆಗೆ ಇಲ್ಲಿರುವಂತಹ ಈ ಅಂಗಡಿಗಳೇನಿದೆ, ಅಂಗಡಿ ಮನೆಗಳು, ಅಂಗಡಿ ಸಾಲ್ಗಳೇನಿದೆ, ಇವರು ಮುಂದೆ ಕಟ್ಟಡನ ಫುಟ್ಪಾತ್ಗಿಂತ ಮುಂದೆ ತಗೊಬಂದು ಕಟ್ಕೊಂಡು ಅಕ್ವೈರ್ ಮಾಡಿ ಇಟ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ ಎಷ್ಟು 300 ಅಡಿ 400 ಅಡಿ, 10 ಅಡಿ 20 ಅಡಿ ಅಲ್ಲ ರೀ, 300 ಅಡಿ 400 ಅಡಿ ಅಷ್ಟು ಮುಂದೆ ಕಟ್ಟಡಗಳನ್ನ ಎಕ್ಸ್ಟೆಂಡ್ ಮಾಡಿಕೊಂಡು ತಂದು ಕಟ್ಕೊಂಡಿದ್ದಾರೆ. ಈ ಒಂದು ಜಾಗದಲ್ಲಿ ಗಾಡಿಗಳು ನಿಲ್ಸೋಕ್ಕೂ ಮತ್ತು ಅದೇ ರೋಡಲ್ಲಿ ಜಾಗ, ವ್ಯಾಪಾರ ಮಾಡೋದಕ್ಕೂ ಅದೇ ಜಾಗ, ಎಕ್ಸ್ಟೆನ್ಷನ್ ಮಾಡ್ಕೊಳ್ಳೋಕ್ಕೂ ಅದೇ ಜಾಗ. ಇಷ್ಟೊಂದು ಆಕ್ರಮಣ ಆಗಿದೆಯಪ್ಪ. ಇಂತಹ ಒಂದಲ್ಲ ಎರಡಲ್ಲ ಸಾವಿರಾರು ಅಂಗಡಿಗಳಿದೆ. ಇಂತಹ ಒಂದು ಜಾಗದಲ್ಲಿ ನೀವು ತೆರವುಗೊಳಿಸ್ತೀರಾ ಸಚಿವ ಕೃಷ್ಣ ಬೈರೇಗೌಡ್ರೆ? ಇಂತಹ ಜಾಗದಲ್ಲಿ ನೀವು ತೆರವುಗೊಳಿಸುವಂತಹ ಶಕ್ತಿ ಇದೆಯಾ, ತಾಕತ್ತಿದೆಯಾ? ಇದು ನಾವು ನಿಮ್ಮನ್ನ ಕೆಣಕ್ತಾ ಇಲ್ಲ, ನಿಮಗೆ ವಾಸ್ತವ ಸ್ಥಿತಿ ಅರ್ಥ ಮಾಡಿಸ್ಲಿಕ್ಕೆ ಅಂತ ಹೇಳ್ತಾ ಇದ್ದೀವಿ ಅಷ್ಟೆ. ಈ ಜಾಗ ಎಲ್ಲಿದೆ ಅಂತ ಹೇಳ್ತೀನಿ ಕೇಳಿ. ಈ ಜಾಗ ಬೇರೆ ಎಲ್ಲೂ ಇಲ್ಲ, ಟಿ ದಾಸರಳ್ಳಿ NH4 ಮುಖ್ಯ ರಸ್ತೆಯಲ್ಲಿರುವಂತಹ ತರಕಾರಿ ಮಾರ್ಕೆಟ್ ಹಾಗೂ ಹೂವಿನ ಮಾರ್ಕೆಟ್. ನೋಡಿ, ಇಲ್ಲೆಲ್ಲ ಯಾವ ರೀತಿ ಎಕ್ಸ್ಟೆನ್ಷನ್ ಹೆಂಗೆ ಬೇಕು, ಅಂಗಡಿಗಳು, ಅಂಗಡಿ ಮುಗ್ಗಟ್ಟುಗಳು ಮಾಡ್ಕೊಳ್ಳೋದಿರಲಿ. ನಮ್ಮ ಜನಗಳ ಕೆಟ್ಟ ಬುದ್ಧಿ ಅಂದರೆ, ತಮ್ಮ ಕೆಲಸ ಆದಮೇಲೆ ಆ ಹೊಲಸನ್ನೆಲ್ಲ ತೆಗೆದು ಅಲ್ಲಲ್ಲೇ ಬಿಸಾಕಿ ಹೋಗ್ತಾರೆ. ಅದನ್ನಂತೂ ನಿಜವಾಗ್ಲೂ ನಮಗೆ ಹೇಳ್ತೀನಲ್ಲ, ಮನುಷ್ಯತ್ವ ಅನ್ನೋದೇ ಇಲ್ಲ ಬಿಡ್ರಿ. ಮನುಷ್ಯತ್ವ ಅನ್ನೋದಕ್ಕೆ ಹೆಚ್ಚಾಗಿ ಮನುಷ್ಯನಿಗೆ ಒಂದು ಮಿನಿಮಮ್ ಡಿಸಿಪ್ಲಿನ್ ಇರಬೇಕು, ಅದು ಇಲ್ಲ. ನೋಡಿ ಹೆಂಗೆ ಕೊಳತು ನಾರಿ ಅಸಹ್ಯ ಆಗಿ ರೋಡಲ್ಲಿ, ಇದು NH4 ರೀ, NH4 ಅಸಹ್ಯ ಆಗಿ ಇಷ್ಟು ಕೂತಿದೆ. ರಾಷ್ಟ್ರೀಯ ಹೆದ್ದಾರಿನೇ ಇಷ್ಟು ಕೊಳಕಾಗಿ ಹೊಲಸಾಗಿದ್ಮೇಲೆ ಇನ್ನು ಒಳಗಡೆ ಇದು ಪರಿಸ್ಥಿತಿ ಹೆಂಗಿದೆ ಅಂತ ಯೋಚನೆ ಮಾಡಿ ಸಚಿವರೇ. ಹಾಗಾಗಿ ತಮ್ಮಲ್ಲಿ ಬೇಡ್ಕೊಳ್ತೀನಿ, ದಯಮಾಡಿ ನಿಮ್ಮ ಅಧಿಕಾರಿಗಳು ವರ್ಗಗಳನ್ನೆಲ್ಲ ಉಪಯೋಗಿಸಿ, ನಿಮ್ಮ ಬಲವನ್ನೆಲ್ಲ ಉಪಯೋಗಿಸಿ ಈ ಒಂದು ಮಾರ್ಕೆಟ್ನ ತೆರವುಗೊಳಿಸಿ. ಆಗ ನಿಮ್ಮ ಸಚಿವಗಿರಿಯನ್ನು ಒಪ್ಕೋತೀವಿ. ನಮಸ್ಕಾರ, ಧನ್ಯವಾದಗಳು.